ಮನೆಯಲ್ಲಿ ಯಾವಾಗಲೂ ವಯಸ್ಸಾದವರೊಬ್ರು ಅನುಭವ ಪಟ್ಟವ್ರು ಇರಬೇಕು. ಒಂದು ಚಿಕ್ಕ ಕೂಸು ಮನೇಲಿ ಓಡಾಡ್ತಿರ್ಬೇಕು, ಅದು ಮನೆ ತುಂಬಿರುತ್ತೆ ಅಂತ ಯಾವಾಗಲೂ ಹೇಳೋದು ನಾವು. ಅವಲೇ ಅದು ಮನೆ ಅಂತ ಹೇಳೋದು. ಆ ಥರ ಒಂದು ಜಾಯಿಂಟ್ ಫ್ಯಾಮಿಲಿ ಇರಬೇಕು. ಈಗಿನ ಕಾಲದಲ್ಲಿ ಎಲ್ಲ ಆಚೆ ಕಳಿಸ್ಬಿಡ್ತೀವಿ. ವಯಸ್ಸಾದವರು ಅಪ್ಪ ಅಮ್ಮದನ್ನ ಬಿಟ್ಟು ಬಿಡ್ತೀರಾ, ಇಲ್ಲ ಮದುವೆ ಮಾಡ್ಕೊಂಡು ಬೇರೆ ಒಟ್ಟಾಗ್ತೀರಾ. ಅದು ಸಂಸಾರ ಆಗೋದೇ ಇಲ್ಲ. ಒಂದು ಮನೆ ಆಗ್ಬೇಕಾದ್ರೆ ಕುಟುಂಬ ಅಂದಮೇಲೆ ಏನಾದಾಗ್ಲಿ ಎಲ್ಲ ಒಟ್ಟಿಗಿರ್ತೀರಲ್ಲ, ಅದು ನಿಜವಾದ ಕುಟುಂಬ. ಇದು ನೋಡಿ, ಇದು ನೋಡೋಕೆ ಎಷ್ಟು ಚಂದ ಕಾಣಿಸುತ್ತೆ ಅಲ್ವಾ? ನಮ್ಮೂರು ಅಂತ ಅನ್ಸುತ್ತೆ, ನಮ್ಮೂರು ಜನ ಅನ್ಸುತ್ತೆ, ನಾವು ಅಂತ ಅನ್ಸುತ್ತಲ್ಲ, ಅದು ಕುಟುಂಬ ಅಂದ್ರೆ. ಅದು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಹುಟ್ಟೋದು ಯಾಕೆ ಸಾಯೋದು ಯಾಕೆ ಅಂತ ನಾವು ಹೇಳ್ತಿದ್ದೀವಿ ಸರ್. ನಾವೊಂದು ಹಾಡು ಬರಿಬೇಕಾದ್ರೆ ನಾನು ಹಂಸಲೇಖ ಯಾವಾಗ ಹಾಡು ಬರೆಯಕ್ಕೆ ಕೂತ್ರೆ 2 ನಿಮಿಷ, ಹಂಸಲೇಖ ಸಮಯ ತಗೊಳ್ಳೋದಿಲ್ಲ, ಪಟ 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 ಅಂತ ಹಾಡು ಬರೆಯೋರು. ಆದರೆ ಶಾಂತಿ ಕ್ರಾಂತಿಯಲ್ಲಿ ಹುಟ್ಟೋದು ಯಾಕೆ ಸಾಯೋದು ಯಾಕೆ ಬರೆಯೋದಕ್ಕೆ ಮಾತ್ರ 2 ದಿವಸ ತಗೊಂಡ್ರು ಹಾಡು ಬರೆಯೋದಕ್ಕೆ. ನಾನು ಯಾವ ಲೈನ್ ಹಾಕೋರು ಒಪ್ತಾನೆ ಇರಲಿಲ್ಲ, ಅದು ಈ ಲೈನ್ ಬರೋವರೆಗೂ ಒಪ್ಪಿರಲಿಲ್ಲ. ಅದು ಇವತ್ತಿಗೆ ಸಾರ್ಥಕ ಅನ್ಸೋದು. ಯಾಕಂದ್ರೆ ಮನುಷ್ಯ ಅಂದಮೇಲೆ ಒಂದಷ್ಟು ಜನಕ್ಕೆ ದುಡ್ಡು ಕೊಟ್ಟು ಸಹಾಯ ಮಾಡ್ಬೋದು, ಇಲ್ಲ ಬೇರೆ ಥರ ಸಹಾಯ ಮಾಡ್ಬೋದು. ಅವೆಲ್ಲ ಸಹಾಯಕ್ಕಿಂತ ಒಬ್ಬ ಮನುಷ್ಯನಲ್ಲಿರೋ ಟ್ಯಾಲೆಂಟನ್ನು ಗುರುತಿಸಿ ಅವನಿಗೆ ಕಿರೀಟ ಹಾಕಿ ಅವನಿಗೆ ಮೆರವಣಿಗೆ ಮಾಡಿಸೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಯಾವುದೂ ಇಲ್ವೇ ಇಲ್ಲ. ಅದನ್ನ ನೀವು 9 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀರ ಅಂತ ಗೊತ್ತಾಯ್ತು. ಯಾಕಂದ್ರೆ ನಾವೆಲ್ಲ ಎಷ್ಟೋ ಸರಿ ಒದ್ದಾಡ್ತೀವಿ, ನಮ್ಮಲ್ಲಿ ಒಂದು ಕಲೆ ಇರುತ್ತೆ, ಆ ಕಲೆನ ಗುರ್ಸೋರು ಯಾರು ಇಲ್ವಾ, ನಮ್ಮನ್ನ ಯಾರು ಕರ್ಕೊಂಡು ಹೋಗಲ್ವಾ ಅಂತ. ಆದ್ರೆ ಇವತ್ತು ಬಂದಿರೋ ಟಿವಿ ಚಾನೆಲ್ಗಳು ಆಗಿರ್ಬೋದು, ಇಲ್ಲ ಇವ್ರು ನಡೆಸೋಂಥ ಕಾರ್ಯಕ್ರಮಗಳಿರ್ಬೋದು, ಎಲ್ಲೋ ಮೂಲೆಯಲ್ಲಿ ಹಳ್ಳಿಯಲ್ಲಿ ಎಲ್ಲೋ ಬಡತನದಲ್ಲಿ ಎಲ್ಲೋ ಒಂದು ಕೂತಿರೋ ಒಬ್ಬ ಕಲೆಗಾರನ ಕರ್ಕೊಂಡ್ಬಂದು ಅವನಿಗೊಂದು ವೇದಿಕೆ ಕೊಟ್ಟು ಅವನ್ನ ಗುರುತಿಸಿ ಕಳಿಸ್ತಿರಲ್ಲ, ಅದಕ್ಕಿಂತ ಒಂದು ದೊಡ್ಡ ಕೆಲಸ ಯಾವುದು ಇಲ್ವೇ ಇಲ್ಲ ಸರ್. 1000 ಲಕ್ಷ ದುಡ್ಡು ಕೊಡ್ಬೋದು ಸರ್, ಬಟ್ ನೀವು ಈ ಮಾಡೋ ಕೆಲಸ ದೊಡ್ಡ ಪುಣ್ಯ ಕೊಡುತ್ತೆ ಸರ್. ನೀವು 100 ವರ್ಷ ಬಾಳ್ತೀರ ಸರ್, ನಿಮ್ಮ ಕುಟುಂಬನ ಅಷ್ಟೇ ಚೆನ್ನಾಗಿರುತ್ತೆ ಸರ್. ಅದ್ರ ಎರಡನೇ ಮಾತೇ ಇಲ್ಲ. ಯಾಕಂದ್ರೆ ನಮ್ಮಪ್ಪ ಯಾವಾಗಲೂ ಒಂದೇ ಮಾತು ಹೇಳೋರು, ರೇ ಸಂತೋಷ ಅನ್ನೋದು ನೀನ್ ನಗೋದಲ್ಲ ಕಣೋ, ನಿನ್ನಿಂದ ಎದುರುಗಡೆಯವ್ರ ಮುಖದಲ್ಲಿ ನಗು ಬಂದ್ರೆ ಅದು ನಿಜವಾದ ಸಂತೋಷ ಅಂತ ಹೇಳೋರು. ಅದು ನಮ್ಮಪ್ಪ ನನಗೆ ಜಾಸ್ತಿ ಏನು ಪಾಠ ಮಾಡಿಲ್ರಿ, ನಮ್ಮ ಅಪ್ಪನ ನೋಡ್ಕೊಂಡೇ ಬೆಳ್ಕೊಂಬಂದವ್ ನಾನು. ನಮ್ಮಪ್ಪ ಯಾವತ್ತೂ ಕೂತ್ಕೊಂಡು ಒಂದ್ ದಿವಸ ನಮ್ಮಪ್ಪ ನನಗೆ ಬೈದಿದ್ದು ನೆನಪಾಗೋದಿಲ್ಲ ನನಗೆ, ಹಂಗೆ ಬೆಳ್ಕೊಂಬಂದ್ಬಿಟ್ಟೆ ನಾನು. ಈಗ ಪ್ರೇಮ್ ಲೋಕ ಮಾಡಿ 40 ವರ್ಷ ಆಗೋಯ್ತು. ಮಧ್ಯದಲ್ಲಿ ಈ ದೇವ್ರನ್ನವ್ರು ಇರ್ತಾರಲ್ಲ, ಅವ್ನು ನಮಗೆ ಪರೀಕ್ಷೆ ಕೊಡ್ತಾನೆ ಇರ್ತೇನೆ. ನಾವು ಪರೀಕ್ಷೆನ ಶಿಕ್ಷೆನ ಅಂತ ನಾವೇ ತಿಳ್ಕೊಬೇಕು. ನಾನು ಯಾವಾಗಲೂ ಅನ್ಕೊಳ್ಳೋದು, ದೇವ್ರು ನಮ್ಗೆ ಏನಾದ್ರು ಒಂದು ಕೊಟ್ರೆ ಅವನು ನನಗೆ ಪರೀಕ್ಷೆ ಕೊಡ್ತಾ ಇದ್ದಾನೆ. ಅವನು ತಳ್ತಾನೆ, ನೂಗ್ತಾನೆ, ತುಳಿತಾನೆ, ಪರೀಕ್ಷೆ ಮಾಡ್ತಾ ಹೋಗ್ತಾನೆ. ಅದನ್ನ ಶಿಕ್ಷೆ ಅಂತ ಯಾವತ್ತು ಅನ್ಕೋತೀವೋ ಅವತ್ತು ಮನುಷ್ಯ ಸೋತೋಗ್ಬಿಡ್ತಾನೆ. ಬಟ್ ನಾನು ಅದನ್ನ ಇವತ್ತವರೆಗೂ ಪರೀಕ್ಷೆ ಅಂತ ಅನ್ಕೊಂಡೆ ಮುಂದುವರ್ಕೊಂಡ್ ಬಂದಿದ್ದೀನಿ. ನಾನು ನಮ್ಮ ತಾಕತ್ ಪರೀಕ್ಷೆ ಮಾಡ್ತಾ ಕೂತವನು ಅಂತ. ಅದು ಈ 2.5 ವರ್ಷದಿಂದ ನನ್ನ ಮಕ್ಕಳು ಮದುವೆ ಮುಗಿದ ತಕ್ಷಣ ನನ್ನ ತಲೆಯಲ್ಲಿ ಇದ್ದಿದ್ದು, ನಾನು ಮತ್ತೆ ಒಂದು ಪ್ರೇಮ್ ಲೋಕ ಸಿನಿಮಾ ಮಾಡಲೇಬೇಕು. ಅದು ಮಾಡಬೇಕು ಅಂದ್ರೆ ನಾನು ಫಸ್ಟ್ ತಗೊಂಡಿದ್ದ ಡಿಸಿಷನ್ ಏನು ಅಂದ್ರೆ, ನಾನು ನನ್ನ ಕುಟುಂಬದ ಜೊತೆ ಇರಬಾರ್ದು, ನನ್ನ ಹೆಂಡತಿ ಜೊತೆ ಇರಬಾರ್ದು, ನನ್ನ ಮಕ್ಕಳ ಜೊತೆ ಇರಬಾರ್ದು. ನಾನು ನನ್ನ ಸಿನಿಮಾ ಜೊತೆ ಇರಬೇಕು, ನಾನು ನನ್ನ ಜೊತೆ ಇರಬೇಕು, ನನ್ನ ಜೊತೆ ಆ ಶಿವ ಇರಬೇಕು, ಇಷ್ಟೇ. ಸೊ 2.5 ವರ್ಷದಿಂದ ನಿಮಗೆ ಮತ್ತೆ ಒಂದು ಪ್ರೇಮ್ ಲೋಕ ಥರ ಒಂದು ಸಿನಿಮಾ ಕೊಡೋದಕ್ಕೆ ನಾನು ನನ್ನ ಕುಟುಂಬನ ಸ್ಯಾಕ್ರಿಫೈಸ್ ಮಾಡೀನಿ, ತ್ಯಾಗ ಮಾಡಿದ್ದೀನಿ. ಅದಕ್ಕೆ ನಾನು ಒಬ್ಬನೇ ಕೆಲಸ ಮಾಡಿದ್ದೀನಿ. ಒಬ್ಬನೇ ಕೆಲಸ ಮಾಡಬೇಕು ಅನ್ನೋ ದುರಾಂಕಾರ ಅಲ್ಲ, ಅಹಂಕಾರ ಅಲ್ಲ. ಇವತ್ತು ಯಾರು ಕೂರೋದಿಲ್ಲ ಕೆಲಸ ಮಾಡೋದಕ್ಕೆ, ಹಸಿವಿಲ್ಲ ಯಾರಿಗೂ ಇವತ್ತು. ಆದರೆ ನನಗೆ 83ರಲ್ಲಿ ಉಟ್ಕೊಂಡಿದ್ದ ಹಸಿವು ಇವತ್ತವರೆಗೂ ಕಡಿಮೆ ಆಗಿಲ್ಲ. ಸಿನಿಮಾ ಅಂದ್ರೆ ಹಸಿವು ನನಗೆ, ಏನೋ ಮಾಡಬೇಕು, ಏನೋ ಮಾಡಬೇಕು. ನೀವು ಮಧ್ಯೆ ಅನ್ಕೊಬೋದು, ಏನೋ 15 ವರ್ಷ ಏನು ಕಿಸಿಲೇ ಇಲ್ವಲ್ಲ ನೀವು ಅಂತ ಅನ್ಕೋಬಹುದು. ಹೌದು, ಏನು ಕಿಸಿಯಕ್ಕೆ ಆಗೋದಿಲ್ಲ ಕೆಲವು ಸರಿ. ಏನಕ್ಕೆ ಆಗೋದಿಲ್ಲ ಅಂದ್ರೆ ಸರ್ವೈವಲ್, ಸ್ವಲ್ಪ ದಿವಸ ಬದುಕಿದ್ರೆ ಸಾಕು. ಕುಟುಂಬದ ಬರ್ಡನ್ಸ್ ಇರುತ್ತೆ, ಫೈನಾನ್ಷಿಯಲ್ ತಲೆನೋವು ಇರುತ್ತೆ, ಸ್ವಲ್ಪ ಸಂಪಾದನೆ ಮಾಡ್ಕೊಂಡು ಹಂಗೆ ಬದುಕ್ಬಿಡೋಣ ಸಾಕು ಅನ್ಸ್ಬಿಡ್ತು. ಆದ್ರೆ 2.5 ವರ್ಷದಿಂದ ಅನ್ಸಿದ್ದು ನನಗೆ, ಸಾಕು ಬದುಕಿದ್ದು. ಬದುಕಂಗಿದ್ರೆ ನೀನು ಅನ್ಕೊಂಡಂಗೆ ಬದುಕು, ಇಲ್ಲಾಂದ್ರೆ ಸಿನಿಮಾನೇ ಮಾಡಬೇಡ, ಮಾಡಿದ್ರೆ ನೀನು ಅನ್ಕೊಂಡಂಗೆ ಸಿನಿಮಾ ಮಾಡು ಅಂತ. ಆವಾಗ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ಐ ಆಮ್ ಗಾಡ್ ದ ಕ್ರೇಜಿ ಅಂತ. ಅದಕ್ಕೆ ತಕ್ಕಾಗೆ ನಾನು ಇವತ್ತಿಗೂ 3:30 ಗಂಟೆಗೆ ಎದ್ದೊಳೋದು. ನಾನು ಬೆಳಗ್ಗೆ 3:30 ಗಂಟೆಗೆ ಎದ್ದೊಳ್ತೀನಿ, ರಾತ್ರಿ ಯಾವಾಗ ಮಲಗ್ತೀನಿ ನನಗೆ ಗೊತ್ತಿರಲ್ಲ. ಯಾವಾಗಲೇ ಸೋಫಾ ಮೇಲೆ ಮಲಗಿರ್ತೀನಿ, ಮತ್ತೆ ಎದ್ದು ಕೂತ್ಕೋತೀನಿ. ನನ್ನ ಜೊತೆ ಇರೋದು ಒಬ್ಬನೇ, ಮಹಾದೇವ ಶಿವ ಒಬ್ಬನೇ ನನ್ನ ಜೊತೆ ಟ್ರಾವೆಲ್ ಮಾಡ್ತಿರೋದು. ಅವ್ನು ಕೆಲಸ ಮಾಡಿಸ್ತಾ ಇದ್ದಾನೆ, ನಾನು ಮಾಡ್ಕೊಂಡ್ ಬಂದಿದ್ದೀನಿ. 35 ಹಾಡು ಅಂತ ಹೇಳಿದ್ರು, ಸುಮಾರು ಹಾಡುಗಳಿದೆ, ಮ್ಯೂಸಿಕ್ ಬಿಟ್ಸ್ ಇದೆ, ಇಡೀ ಪಿಕ್ಚರು. ನಿಮ್ಮ ಜೀವನದಲ್ಲಿ ಅಂತ ಅನುಭವ ಮತ್ತೆ ಸಿಗೋದೇ ಇಲ್ಲ. ಇವತ್ತಿಲ್ಲಿ ವೇದಿಕೆ ಮೇಲೆ ಎಲ್ಲಿಡ್ತೀನಿ, ನೆನಪಿಟ್ಕೊಳ್ಳಿ, ನಾನು ಹೇಳಿರ್ತೀನಿ, 2.5 ವರ್ಷ ನಿಮ್ಮನ್ನ ಟ್ರಾನ್ಸ್ ಕರ್ಕೊಂಡು ಹೋಗಿದೆ. ನೀವೆಲ್ಲ ಇವತ್ತೇನು ಇಲ್ಲಿ ಕೂತಿದ್ದೀರೋ ಹಂಗೆ ಹಿಂಗೆ ಮಹಾದೇವ ಶಿವ ಅನ್ಕೊಂಡು ನೀವು ಮೆರಿಲಿಲ್ಲ ಅಂದ್ರೆ ನನ್ನ ಹೆಸರು ಬದಲಾಯಿಸ್ರಿ, ಕ್ರೇಜಿ ಸ್ಟಾರೇ ಅಲ್ಲ ನಾನು. ಅದು ಇವತ್ತು ವೇದಿಕೆ ಮೇಲೆ ಹೇಳಿರ್ತೀನಿ ನಾನು.
ಅಂದ್ರೆ 2.5 ವರ್ಷ ಅಂದ್ರೆ 400 ದಿವಸ ಶೂಟಿಂಗ್ ಮಾಡಿದ್ದೀನಿ ನಾನು ಸಿನಿಮಾನ. 400 ದಿವಸ ಪ್ರತಿ ಒಂದು ಕೆಲಸ, ಒಂದು ಕಾಸ್ಟ್ಯೂಮ್ ಡಿಸೈನ್ ಇಂದ ಹಿಡಿದು, ಡೈಲಾಗ್ಸ್ ಇಂದ ಹಿಡಿದು, ಲಿರಿಕ್ಸ್ ಇಂದ ಹಿಡಿದು, ಸಂಗೀತ ಇಂದ ಹಿಡಿದು ಎಲ್ಲ ನಾನು ಒಬ್ಬನೇ ಮಾಡಿರೋದು. ಇದು ದುರಾಂಕಾರ ಅಂತ ಅನ್ಕೊಳ್ಳಿ, ಅಹಂಕಾರ ಅಂದ್ರೆ ಅನ್ಕೊಳ್ಳಿ, ನನ್ಗೆ ಅದೇನು ಬೇಜಾರಿಲ್ಲ. ಬಟ್ ನಾನು ಒಬ್ಬನೇ ಮಾಡಿದ್ದೀನಿ. ಮಾಡಿರೋ ಕೆಲಸ ಕೂಡ ನೀವು ನೋಡಿದಾಗ ಗೊತ್ತಾಗುತ್ತೆ ಆ ಕೆಲಸ ಏನ್ ಮಾಡಿದೆ, ಏನ್ ಮಾಡಿಸಿದಾನೆ ಅವ್ನು ನನ್ನ ಕೈಲಿ ಅನ್ನೋದು ಗೊತ್ತಾಗತ್ತೆ. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಧೈರ್ಯ ಬೇಕು. ಐ ಆಮ್ ಗಾಡ್ ದ ಕ್ರೇಜಿ ಅಂತ ಹೇಳ್ಕೋಬೇಕಾದ್ರೆ ಅವ್ನು ನನ್ನ ಕೈಲಿ ಹೇಳ್ತಿದ್ದಾನೆ ಆ ಮಾತನ್ನ. ಸೊ ಅದು ಆ ಪಿಕ್ಚರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಒಂದು ಹೆಣ್ಣಿನ ಬಗ್ಗೆ ಮಾಡಿದ ಸಿನಿಮಾ ನೋಡಿ ನಿಮ್ಗೆಲ್ಲ ಗೊತ್ತಾಗುತ್ತೆ. ಐ ಥಿಂಕ್ ನಿಮ್ಗೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಸ್ಟಾರ್ಟ್ ಆಗಿದೆ. ಒಂದು ಚಿಕ್ಕದಾಗಿ ಕೊಟ್ಟಿನ ಆಕ್ಚುಲಿ ಶಿವರಾತ್ರಿ ದಿವಸದಿಂದ ಪ್ರಚಾರ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡೆ. ಇಡೀ ಕರ್ನಾಟಕದಲ್ಲಿ 2.5 ಗಂಟೆ ಕಾನ್ಸರ್ಟ್ ಮಾಡ್ಕೊಂಡೆ ಸಿನಿಮಾ ಪ್ರಚಾರ ಮಾಡೋದು. ಆ ಸಿನಿಮಾ ಸಾಂಗ್ಸ್ನ ತಗೊಂಡು ಎಲ್ಲ ಕಡೆ ಬರ್ತೀನಿ ನಾನು. 2.5 ಗಂಟೆ ನಂದೇ ಮ್ಯೂಸಿಕಲ್ ಕಾನ್ಸರ್ಟ್ ಬರುತ್ತೆ ಎಲ್ಲ ಕಡೆ. ಅವಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಸೌಂಡ್ ಏನು, ಸಿನಿಮಾ ಏನು, ಇವನು ಸುಮ್ಮನೆ ಬುರ್ಡೆ ಬಿಡ್ತಾ ಇದ್ದಾನ ಅನ್ನೋದೆಲ್ಲ ಗೊತ್ತಾಗೋದು ನಿಮಗೆ. ನಾನು ಬಂದಾಗ ನಾನು ಯಾವ ಸಿನಿಮಾನು ಬಂದು ಕೂತ್ಕೊಂಡು ನಾನು ಹಂಗೆ ಮಾಡಿದೀನಿ ಹಿಂಗೆ ಮಾಡೀನಿ ಅಂತ ಹೇಳಲ್ಲ. ಬಟ್ ಈ ಒಂದು 15 ವರ್ಷ ಏನು ಕಿಸ್ತಿಲ್ವಲ್ಲ ನಾವು, ಅದರಿಂದ ಅವ್ರಿಗೆ ಅನ್ಕೋಬಹುದು ಇವ್ನು ಸುಮ್ಮನೆ ಮತ್ತೆ ಬಿಡ್ತಾ ಇದ್ದೇನೆ ಅಂತ. ಇಲ್ಲ, ನಾನು ಯಾರನ್ನೂ ಸಿನಿಮಾಗೆ ಬಂದು ನೋಡಿ ಬೇಡ್ಕೊಳ್ಳೋ ಕೆಲಸ ನನ್ಗೆ ಗೊತ್ತೇ ಇಲ್ಲ. ನನ್ನ ಸಿನಿಮಾನ ನಾನು ಯಾವತ್ತು ಹಿಂಗೆ ಕೈ ಕಟ್ಕೊಂಡು ನೋಡ್ರಿ ಹೆಂಗ್ ಸಿನಿಮಾ ಮಾಡಿದ್ದೀನಿ ಅಂತ ಹೇಳೇ ಅಭ್ಯಾಸ. ಸಿನಿಮಾ ಹೇಗೆ ಮಾಡಿದೀನಿ ಅಂತ ಇವತ್ತು ಒಬ್ಬನು ಕೇಳಿಲ್ಲ ನಾನು. ನನ್ನ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನನಗೆ ಗೊತ್ತಾಗ್ತದೆ, ಓ ನಾನು ಈ ಸಿನಿಮಾದಲ್ಲಿ ದಾರಿ ತಪ್ಪಿದ್ದೀನಿ ನಾನು ಅಂತ. ಆದರೆ ಈ ಸಿನಿಮಾ ನಾನು ಕೈ ಕೊಡ್ಕೊಂಡು ಥಿಯೇಟ್ರ್ ಮುಂದೆ ಸುಮ್ಮನೆ ನಿಂತಿರ್ತೀನಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಸಿನಿಮಾ ಮಾಡಿದ್ದೀನಿ ಅಂತ. ನೀವೆಲ್ಲ ಬನ್ನಿ. 60 ವರ್ಷ, ನಿಮ್ಮ ವಯಸ್ಸು ಎಷ್ಟಾಯ್ತು, ನನ್ನ ವಯಸ್ಸು ಎಷ್ಟಾಯ್ತೋ, ನಮ್ಮ ಸಂಸ್ಥೆಗೆ ಅಷ್ಟೇ ವಯಸ್ಸಾಗಿದೆ ರೀ. 60 ವರ್ಷದಿಂದ ನಾವು ಬರೀ ನಿಮಗೆ ಸಿನಿಮಾ ಮಾಡೋದು ಒಂದು ಬಿಟ್ರೆ ಬೇರೆ ಏನು ಕಲ್ತಿಲ್ಲ ನಾವು. ನಮ್ಮ ಅಪ್ರಾಣಿಗೆ ನಾವು ದುಡ್ಡು ಮಾಡೋದೇ ಕಲ್ತಿಲ್ಲ. ನನ್ನ ಜೋಬಲ್ಲಿ ದುಡ್ಡು ಇಟ್ಕೊಳ್ಳೋಕೆ ಬರಲ್ಲ ರೀ, ಜೋಬ್ ತೂತಾಗ್ಬಿಡುತ್ತೆ ನಂದು. ಏನಕ್ಕೆ ಅಂದ್ರೆ ಈ ಜೋಬಲ್ಲಿ ದುಡ್ಡು ಇಟ್ಟರೆ ನನಗೆ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ, ಖರ್ಚು ಮಾಡ್ಬಿಡ್ಬೇಕು ನಾನು. ನನ್ಗೆ ಇರೋಕೆ ಆಗಲ್ಲ. ನೀವು ನಾಳೆ ಬೆಳಗ್ಗೆ 100 ಕೋಟಿ ಕೊಡಿ, ನಾಳೆ ಒಂದು ದಿವಸದಲ್ಲಿ ಖರ್ಚು ಮಾಡಾಕ್ಬಿಡ್ತೀನಿ. ನನಗೆ ದುಡ್ಡು ಇಟ್ಕೊಳ್ಳೋ ಶೋಕಿನೇ ಇಲ್ಲ ರೀ. ಯಾಕಂದ್ರೆ ಈ ಹೃದಯದಲ್ಲಿ ನೀವು ತುಂಬಿಕೊಂಡಿದ್ದೀರಾ, ಈ ಪ್ರೀತಿ ತುಂಬಿಕೊಂಡಿದೆ. ಇದ್ರ ಮಧ್ಯೆ ಆ ದುಡ್ಡು ಏನಕ್ಕೂ ಪ್ರಯೋಜನ ಇಲ್ಲ ನನಗೆ. ನಾನು ಒಂದೇ ಒಂದು ದಿವಸ ನಾನು ಬಂದಿದ್ದ ಜೀವನದಲ್ಲಿ ಇವತ್ತುವರೆಗೂ ದುಡ್ಡು ಬೇಕು ಅಂತ ಅನ್ಸೇ ಇಲ್ಲ ರೀ ನನಗೆ. ದುಡ್ಡಿಗೆ ದುಡಿಬೇಕು ಅಂತ ಅನ್ಸಿಲ್ಲ. ಸಿನಿಮಾ ಮಾಡಬೇಕು, ರಂಜಿಸ್ಬೇಕು, ಖುಷಿ ಕೊಡಬೇಕು. ನೀವು ನಕ್ಕದಾಗ ಖುಷಿ ಪಟ್ಟಷ್ಟು ದುಡ್ಡು ನೋಡಿದಾಗ ಖುಷಿ ಪಟ್ಟೇ ಇಲ್ಲ ನಾನು ಯಾವತ್ತು. ಸೊ ಆ ಮಾತು ನಾನು ಇವತ್ತು ಮತ್ತೆ ಹೇಳ್ತೀನಿ. ಮತ್ತೆ ಪ್ರೇಮಲೋಕ ದಿನಗಳು ಮತ್ತೆ ಶುರು ಆಗತ್ತೆ. ಬಹುಶಃ ಇದು ಒಂದು 2 ವರ್ಷದಿಂದ ಹೇಳ್ತಾ ಇದ್ದೀನಿ ವೇದಿಕೆಗಳ ಮೇಲೆ. ಎಲ್ಲರೂ ಕೇಳ್ತಾನೆ ಇದ್ದಾರೆ, ನೀವು ಆವಾಗಲೂ ಹೇಳಿದ್ರಿ ಇವಾಗಲೂ ಹೇಳಿದ್ರಿ ಅಂತ. ಹೌದು, ಹೇಳ್ತೀನಿ ಅಂದ್ರೆ ಅದಕ್ಕೆ ಸಮಯ ಬರಬೇಕು. ಇವಾಗ ಸಮಯ ಬಂದ್ಬಿಡ್ತು, ಯಾಕಂದ್ರೆ ಪಿಕ್ಚರ್ ಮುಗ್ದೋಯ್ತು. ಇವಾಗ ಈ ಪಿಕ್ಚರ್ ಮುಗ್ದಿದೆ, ಇನ್ನೇನು ಫೈನಲ್ ಸ್ಟೇಜಸ್ ಅಲ್ಲಿ ಇದ್ದೀನಿ. ಇನ್ನು ಬರ್ತ್ಡೇಗೆ ಗುರಿ ಇಟ್ಟಿದ್ದೀನಿ ಮಾಡಬೇಕು ಅಂತ. 1 ವಾರ ಹೆಚ್ಚು ಕಡಿಮೆ ಅಲ್ಲಿ ಇಲ್ಲಿ ನಿಮಗೆ ತಂದು ಐ ಆಮ್ ಗಾಡ್ ದ ಕ್ರೇಜಿ ಅನ್ನೋ ಒಂದು ಸಿನಿಮಾನ ಕೊಡ್ತೀನಿ. ನೀವೆಲ್ಲ ನೋಡ್ತೀರಾ. ನೀವು ನೋಡಿದ್ಮೇಲೆ ವಾಪಸ್ ಕರೀರಿ, ಅಲ್ಲಿ ಬಂದು ನಿಂತ್ಕೊಂಡು ಹಾಡು ಹೇಳ್ತೀನಿ ನಾನು. ಇಲ್ಲಲ್ಲ, ಅಲ್ಲಿ ಬರ್ತೀನಿ, ನಿಮ್ಗಳ ಮಧ್ಯೆ ಇರ್ತೀನಿ ನಾನು. ಒಟ್ನಲ್ಲಿ ನಿಮ್ಮನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು ರೀ ಸರ್. ತುಂಬಾ ಖುಷಿ ಆಯ್ತು. ನೀವು ಮಾಡೋ ಕೆಲಸದ ಮೇಲೆ ಖುಷಿ ಆಯ್ತು. ಇನ್ನೊಂದಷ್ಟು ಕಲೆಗಾರನ ಬೆಳೆಸಿ ಸರ್. 100 ವರ್ಷ ಏನು ಸರ್, ನೀವು ಬದುಕೇ ಇರ್ತೀರಾ. ಯಾವಾಗಲೂ ಮನುಷ್ಯ ಜೀವನದಲ್ಲಿ ಭೂಮಿ ಮೇಲೆ ಬದುಕಿರೋದಲ್ಲ ಸರ್, ಮನಸ್ಸಲ್ಲಿ ಬದುಕಿರ್ಬೇಕು ಅಲ್ವಾ. ನಾವ್ ಇರ್ತೀವೋ ಹೋಗ್ತೀವೋ, ಬಟ್ ಮನಸ್ಸಲ್ಲಿ ಬದುಕಿರ್ತಾನಲ್ಲ ಅವನು ಶಾಶ್ವತ. ಆ ಕೆಲಸ ನೀವು ಮಾಡ್ತಾ ಇದ್ದೀರಾ ಸರ್. ದೇವ್ರು ಒಳ್ಳೇದು ಮಾಡಲಿ ಸರ್, ಎಲ್ಲರಿಗೂ ತಾಕತ್ ಕೊಡ್ಲಿ. ಎಲ್ಲ ಥ್ಯಾಂಕ್ ಯು. ಇಷ್ಟೊತ್ತು ಚಳಿಯಲ್ಲಿ ಕೂತಿದ್ರಿ, ನನಗೂ ಚಳಿ ಆಗ್ತಿದೆ ರೀ. ಯಾವಾಗಲೂ ಕೋಟ್ ಹಾಕೊಂಡ್ ಬರೋನು ನಮ್ಮ ಹುಡುಗ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಅಲ್ಲಿ ಚೆನ್ನಾಗಿ ಕಾಣಿಸ್ರೆ ಹಂಗೆ ಬಾ ಅಂದ. ಸರಿ ಓಕೆ ಬಂದು ಇಲ್ಲಿ ಬಂದ್ಮೇಲೆ ಗೊತ್ತೇ ಚಳಿ ಆಗ್ತಿದೆ, ಕೋಟ್ ತರ್ಸನ ಅನ್ಕೊಂಡೆ. ಆಮೇಲೆ ನಿಮ್ಮನ್ನೆಲ್ಲ ನೋಡಿದ್ರೆ ಇವರೆಲ್ಲ ಕೂತಿರ್ಬೇಕ್ರಿ, ನಾವ್ಯಾಕೆ ಕೂತ್ಕೋಬಾರ್ದು ಚಳಿಯಲ್ಲಿ ಅಂತ ಕೂತಿದ್ದೀನಿ ನಾನು. ಏನಾದ್ರು ನಿಮ್ಮನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು ರೀ. ಥ್ಯಾಂಕ್ ಯು ಸೊ ಮಚ್.